ಹೆಣ್ಣು ಮಕ್ಕಳನ್ನ ಅವಮಾನ ಮಾಡುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ಏನ್ ಹೇಳ್ತೀರಾ? ಕಲ್ಲಡ್ಕ ಪ್ರಭಾಕರ್ ಅವರು ಸಾವಿರ ಹೆಣ್ಮಕ್ಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇದೇನು ಮೊದಲನೇದಲ್ಲ. ಈ RSS ಅವ್ರದ್ದು ಮತ್ತೆ BJP ಅವ್ರದ್ದು ಹೇಗೆ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ಮಾತನಾಡ್ತಕ್ಕಂಥದ್ದು. ಸಿಟಿ ರವಿ ಅವರು ತುಂಬಿದ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೀತಾರೆ. ಉಮಾಶ್ರೀ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಬೆಳಗ್ಗೆ ಹೊತ್ತು CM ಕೆಲಸ ಮಾಡ್ತಾರೆ, ರಾತ್ರಿ ಹೊತ್ತು ಸರ್ಕಾರದ ಕೆಲಸ ಮಾಡ್ತಾರೆ ಅಂತ ಹೇಳಿರ್ಲಿಲ್ವಾ? ಪಾಕಿಸ್ತಾನದಿಂದ ಬಂದಿರಬೇಕು ನೋಡಿ ಅಂತ ಹೇಳ್ಬಿಟ್ಟು ಕಲಬುರಗಿ ಜಿಲ್ಲಾಧಿಕಾರಿ ಅವರ ಬಗ್ಗೆ ಮಾತಾಡಿರ್ಲಿಲ್ವಾ? ಹಿಂದೂ ಯುವತಿಯರೇ, ನೀವು ಕೂಡ ಅಷ್ಟೇ ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಅವ್ರ ಮಾತಲ್ಲಿ ಹೇಳಿಕೆ ಅನ್ನೋದು ಎಲ್ಲೋ ಒಂದ್ ಕಡೆ ಹಿಂದೂ ಹೆಣ್ಣು ಮಕ್ಕಳಿಗೂ ಅವಮಾನ ಮಾಡುವಂತ ಕೆಲಸ ಆಗಿದೆ. ಹೆಣ್ಣು ಮಕ್ಕಳು ಮುಂದೆ ಬರಬಾರ್ದು, ಹೆಣ್ಮಕ್ಳು ಮದ್ವೆ ಮಾಡ್ಕೋಬೇಕು, 4 ಗೋಡೆ ಮಧ್ಯ ಇರಬೇಕು, ಅವ್ರು ಜಸ್ಟ್ ಮಗು ಇರುವಂತಹ ಒಂದು ಯಂತ್ರ. ಮೊನ್ನೆ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. DK ಶಿವಕುಮಾರ್ ಅವರು BJPಗೆ ಬರ್ತಾರೆ, ಮನವೊಲಿಸುವಂತ ಕೆಲಸ ಆಗಿದೆ ಅನ್ನುವಂತ ಹೇಳಿಕೆ ಕೂಡ ಕೊಡ್ತಾರೆ. ಹೌದಾ ಮ್ಯಾಮ್? ಅವ್ರು BJPಗೆ ಹೋಗ್ತಾರೆ ಅನ್ನೋದೇ ನಿಜ ಆಗಿದ್ದಿದ್ರೆ ಅವರು ಜೈಲನ್ನ ಯಾಕೆ ಆಯ್ಕೆ ಮಾಡ್ಕೊಂತಿದ್ರು? ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ಮೊನ್ನೆ ದಿನ ನಡೆದಂತಹ ಒಂದು ಸಭೆಯಲ್ಲಿ ಕಲ್ಲಡ್ಕರ್ ಪ್ರಭಾಕರ್ ಅವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಒಂದು ಭಾಷಣ ಮಾಡಬೇಕಾದ್ರೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತದ್ದು. ಇದರ ಪ್ರಕಾರವಾಗಿ FIR ಕೂಡ ದಾಖಲಾಗಿತ್ತು. ಅದಾದ ನಂತರ ಈಗ ನಾಳೆ ಅವರನ್ನ ಜಾಮೀನು ರದ್ದಾಗಿ ನಾಳೆ ಅರೆಸ್ಟ್ ಆಗುವಂತಹ ಭೀತಿ ಕೂಡ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡೋದು ನಮ್ಮ ಜೊತೆ ಇವತ್ತು ತ್ರಿವೇಣಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋತೀನಿ. ಮ್ಯಾಮ್, ಮೊದಲನೇದಾಗಿ ನಮಸ್ತೆ. ನಿನ್ನೆ ದಿನ ಇವಾಗ ಮೊನ್ನೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ಅವಹೇಳನಕಾರಿಯಾಗಿ ಮಾತನಾಡಿರುವಂತಹದ್ದು ಕಲ್ಲಡ್ಕರ್ ಪ್ರಭಾಕರ್ ಅವರು. ಈ ಹಿಂದೆನೂ ಕೂಡ ಅಷ್ಟೇ RSS ಮುಖಂಡರಾಗಿರ್ಬೋದು, BJP ಅವರಾಗಿರ್ಬೋದು, ಹೆಣ್ಣು ಮಕ್ಕಳನ್ನ ಅವಮಾನ ಮಾಡುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ಏನ್ ಹೇಳ್ತೀರಾ ಮ್ಯಾಮ್? ಅಲ್ಲ, ಅದು ನಿರಂತರವಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ಇದೇನ್ ಮೊದ್ಲಲ್ಲ. ಕಲ್ಲಡ್ಕ ಪ್ರಭಾಕರ್ ಅವರು ಸಾವಿರ ಹೆಣ್ಮಕ್ಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇದೇನು ಮೊದಲನೇದಲ್ಲ. ಈ ಹಿಂದೆ ಕೂಡ ಸಾವಿರ ಹೆಣ್ಮಕ್ಳ ಬಗ್ಗೆ ತುಂಬಾ ಕೆಳಮಟ್ಟದಲ್ಲಿ ಮಾತಾಡಿದಾಗ ಅವ್ರ ಮೇಲೆ FIR ಆಗಿತ್ತು. ಬಟ್ ಆದ್ರೆ ಆ ಟೈಮಲ್ಲಿ ಅವರು ಬೇಲ್ ತಗೊಂಡ್ರು. ನನ್ಗೇನೋ ಹೃದಯ ಸಂಬಂಧಿತ ಕಾಯಿಲೆ ಇದೆ, ಹಾಗಾಗಿ ನಾನು ಆ ಒಂದು ರೀಸನ್ ಕೊಟ್ಬಿಟ್ಟು ಅವ್ರ ಬೇಲ್ ಮೇಲೆ ಆಚೆ ಇದ್ರು. ಬಟ್ ಇವತ್ತು ಮೈಕ್ ಮುಂದೆ ನಿಂತ್ಕೊಂಡು ಮತ್ತೆ ಅದೇ ರೀತಿ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಇದೆಯಲ್ಲ. ಈಗ ಏನು ಯಾವುದೇ ಹೃದಯ ಕಾಯಿಲೆ ಇಲ್ವಾ? ಮನುಷ್ಯನಿಗೆ ಒಂದು ಏನಂದ್ರೆ, ಈಗ ಇವ್ರಿಗೊಂದು ಏನಂತಾರೆ, ಇವ್ರದ್ದು ಇದೇ ಸಂಸ್ಕೃತಿ ಆಗೋಗ್ಬಿಟ್ಟಿದೆ. ಈ RSS ಅವ್ರದ್ದು ಮತ್ತೆ BJP ಅವ್ರದ್ದು ಹೇಗೆ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ಮಾತನಾಡ್ತಕ್ಕಂಥದ್ದು. ಈಗ ಒಂದು ಕುಟುಂಬ ಅಂತ ಬಂದ್ರೆ, ನಾನು ಒಂದು ಹೆಣ್ಣು, ನಾನು ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಹೇರ್ಬೇಕು ಅನ್ನೋದು ನನಗ್ ಬಿಟ್ಟಿರುತ್ತೆ, ನನ್ನ ಗಂಡನಿಗೆ ಬಿಟ್ಟಿರುತ್ತೆ ಅಲ್ವಾ? ಬರೀ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಬೀದಿಗೆ ಬಿಡೋದಕ್ಕೆ ಆಗಲ್ಲ. ಇವತ್ತಿಂದು ಒಂದು ಏನು ವ್ಯವಸ್ಥೆಯಲ್ಲಿ ಎಜುಕೇಶನ್ ತುಂಬಾ ಕಾಸ್ಟ್ಲಿ ಇದೆ. ಮಕ್ಕಳನ್ನ ಎರೋದ್ರ ಮಾತ್ರ ಅಲ್ಲ, ಮಕ್ಕಳದ್ದು ಅವ್ರ ಪೋಷಣೆ ಏನಾಗುತ್ತೆ, ಅವ್ರದ್ದು ಖರ್ಚು ಏನಾಗುತ್ತೆ, ಸಮಾಜದಲ್ಲಿ ಆತನನ್ನ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾರ್ಪಾಟ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಇದೆಲ್ಲವನ್ನ ತಿಳ್ಕೊಬೇಕಾಗತ್ತೆ. ಸೊ ಇದು ಪ್ಯೂರ್ಲಿ ಪರ್ಸನಲ್, ಆ ಕುಟುಂಬಕ್ಕೆ ಬಿಟ್ಟಂತ ವಿಷಯ. ಈತ ಹೇಳ್ಬೇಕಾಗಿಲ್ಲ, ಇಲ್ಲಿ ಬಂದು ನೀವ್ ಇಷ್ಟು ಜನ ಮಕ್ಕಳನ್ನ ಹೇರಿ, ಅಷ್ಟು ಜನ ಮಕ್ಕಳನ್ನ ಹೇರಿ ಅಂತ. ಇವ್ರು ಯಾರು ಡಿಸೈಡ್ ಮಾಡೋದಕ್ಕೆ? ಇವ್ರು ಯಾರು ಅಲ್ವಾ? ಇದು ಇವ್ರದೊಂದು ಸುಸಂಸ್ಕೃತಿ. ನೋಡಿ ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತಾಡೋದು, ಭಾಷಣಗಳಲ್ಲಿ ಹೋಗ್ಬಿಟ್ಟು ಹೆಣ್ಮಕ್ಳನ್ನ ನಾವು ಗೌರವಿಸ್ತೀವಿ ಅಂತ ಹೇಳ್ಕೊಳ್ಳೋದು. ಆದ್ರೆ ಬೆನ್ನಿಂದೆ ಮಾಡೋದೇನು? ಸಿಟಿ ರವಿ ಅವರು ತುಂಬಿದ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೀತಾರೆ. ಉಮಾಶ್ರೀ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಈ ಕಡೆ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ. ಕರ್ನಾಟಕ ಸರ್ಕಾರದ CS ಮೇಡಮ್ ಇವ್ರನ್ನ ಕೂಡ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಇದೇ ರವಿಕುಮಾರ್ ಅವ್ರು ಏನ್ ಮಾತಾಡಿದ್ರು? ಬೆಳಗ್ಗೆ ಹೊತ್ತು CM ಕೆಲಸ ಮಾಡ್ತಾರೆ, ರಾತ್ರಿ ಹೊತ್ತು ಸರ್ಕಾರದ ಕೆಲಸ ಮಾಡ್ತಾರೆ ಅಂತ ಹೇಳಿರ್ಲಿಲ್ವಾ? ಪಾಕಿಸ್ತಾನದಿಂದ ಬಂದಿರಬೇಕು ನೋಡಿ ಅಂತ ಹೇಳ್ಬಿಟ್ಟು ಕಲಬುರಗಿ ಜಿಲ್ಲಾಧಿಕಾರಿ ಅವರ ಬಗ್ಗೆ ಮಾತಾಡಿರ್ಲಿಲ್ವಾ? ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಇವ್ರು ಹೆಣ್ಮಕ್ಳ ಬಗ್ಗೆ. ಅಂದ್ರೆ ಇವ್ರದೊಂಥರ ಹೇಗಿದೆ ಅಂತ ಹೇಳಿದ್ರೆ, RSS ಮತ್ತೆ BJP ಅವ್ರ ಮನಸ್ಥಿತಿಗಳು, ಇವ್ರು ಯಾವತ್ತೂ ಸಂವಿಧಾನವನ್ನ ಒಪ್ಕೊಳ್ಳೋದಿಲ್ಲ. ಹೆಣ್ಣು ಮಕ್ಕಳು ಮುಂದೆ ಬರಬಾರ್ದು, ಹೆಣ್ಮಕ್ಳು ಮದ್ವೆ ಮಾಡ್ಕೋಬೇಕು, 4 ಗೋಡೆ ಮಧ್ಯ ಇರಬೇಕು, ಅವ್ರು ಜಸ್ಟ್ ಮಗು ಇರುವಂತಹ ಒಂದು ಯಂತ್ರ ಅಷ್ಟೇ. ಅವ್ರಿಗೆ ಭಾವನೆಗಳಿಲ್ಲ, ಅವ್ರ ಭಾವನೆಗಳನ್ನ ಇವ್ರು ಗೌರವಿಸಲ್ಲ, ಅವರು ಹೊರಗಡೆ ಬರಬಾರ್ದು ಸಮಾಜ. ಅಂದ್ರೆ RSS ಅವ್ರದ್ದು ಮತ್ತೆ BJP ಅವ್ರ ಮನಸ್ಥಿತಿ ಹೇಗೆ ಅಂದ್ರೆ, ಸದಾ ಕಾಲ ಇದು ಪುರುಷ ಪ್ರಧಾನ ಸಮಾಜ ಆಗಿರ್ಬೇಕೇ ಹೊರತು ಇದು ಯಾವತ್ತೂ ಮಹಿಳಾ ಪ್ರಧಾನ ಸಮಾಜ ಆಗಬಾರ್ದು. ಇಷ್ಟೇ ಇವ್ರ ಉದ್ದೇಶ.
ಮ್ಯಾಮ್ ನೀವು ನೋಡಿರ್ಬೋದು ಅವರು ಇನ್ನೊಂದ್ ಸಂದೇಶವನ್ನ ಕೊಡ್ತಾರೆ. ಇವರು ಮಕ್ಕಳನ್ನ 6-7 ಆದ್ಮೇಲೆ ಅಲ್ಲಾಗೆ ನನ್ನ ಇನ್ನೊಂದ್ ಮಗು ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ಅದಾದ್ಮೇಲೆ ಹಿಂದೂ ಯುವತಿಯರೇ ನೀವು ಕೂಡ ಅಷ್ಟೇ ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಅವ್ರ ಮಾತಲ್ಲಿ ಹೇಳಿಕೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಹಿಂದೂ ಹೆಣ್ಣು ಮಕ್ಕಳಿಗೂ ಅವಮಾನ ಮಾಡುವಂತ ಕೆಲಸ ಆಯ್ತು. ಹೌದು, ಅವ್ರು ಅದನ್ನೇ ಮಾಡ್ತಿರೋದಲ್ವಾ. ಮುಂದೆ ಒಂದು ಹಿಂದೆ ಒಂದು, ಮುಂದೆ ಕಡೆ ಹೆಣ್ಣು ಮಕ್ಕಳನ್ನ ಗೌರವಿಸ್ತೀವಿ ಅಂತ ವೇದಿಕೆಗಳ ಮೇಲೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ. ಹಿಂದೆ ಹೋದ ನಂತರ ಸಭೆಗಳಲ್ಲಿ ಅಲ್ಲಿ ಇಲ್ಲಿ ಏನಂತ ಮಾತಾಡ್ತಾರೆ, ಇದನ್ನೇ ತಾನೇ ಮಾತಾಡ್ತಾ ಇರೋದು ಅಲ್ವಾ. ಈಗ ನಮ್ಮ ಹಿಂದೂನಲ್ಲಿ ಏನಿದೆ, ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತಿದೆ. ಇವತ್ತಿನ ಕಾಲದಲ್ಲಿ ಜನ ಬುದ್ಧಿವಂತರಾಗಿದ್ದಾರೆ. ಅವರ ಆರ್ಥಿಕ ಒಂದು ಇತಿಮಿತಿಗಳನ್ನ ನೋಡ್ಕೊಂಡು ಕೆಲವರು ಒಂದೊಂದೇ ಮಕ್ಕಳನ್ನ ಎತ್ಕೊಳ್ತಾ ಇದ್ದಾರೆ, ಕೆಲವರು ಇಬ್ಬಿಬ್ಬರನ್ನ ಎತ್ಕೊತಾ ಇದ್ದಾರೆ. ಅವ್ರು ಪ್ಯೂರ್ಲಿ ಇಟ್ ಇಸ್ ಅವ್ರ ಪರ್ಸನಲ್. ಇವ್ರು ಯಾರು ಅದಕ್ಕೆ ಸಂದೇಶ ಕೊಡ್ಲಿಕ್ಕೆ? ಹಾಗಾದ್ರೆ ನಾವು ಅವರು ಅಲ್ಲ ಕೊಡ್ತಾರೆ ಅನ್ಬಿಟ್ಟು ನಾವು ಇನ್ನೂ ಹೆಚ್ಚಿಗೆ ಮಕ್ಕಳನ್ನ ಹುಟ್ಟಿಸ್ಕೊಂಡು ನಾವು ಬೀದಿಲ್ ಬಿಡಕ್ಕಾಗತ್ತಾ? ಅಥವಾ ನಾವ್ ಯಾವ್ದೋ ಸಂಘಟನೆಗೆ ಇವ್ರ ತರ ಹೋಗ್ಬಿಟ್ಟು ಮಚ್ಚು ಲಾಂಗು ಇಟ್ಕೊಂಡು ಹೊಡೆದಾಡಿ ಅಂತ ಅಂದ್ಬಿಟ್ಟು ಸಂಘಟನೆ ಕಳಿಸ್ಲಿಕ್ಕೆ ಆಗತ್ತಾ? ಯಾವ ರೀತಿ ಅವ್ರ ಮನೋಭಾವನೆಗಳಿದೆ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕಷ್ಟೇನೆ. ಮ್ಯಾಮ್, ಇದೆಲ್ಲದರ ನಡುವೆ ಎಲ್ಲೋ ಒಂದ್ ಕಡೆ ಚಿತ್ತಾಪುರದ ಪಥಸಂಚಲನಕ್ಕೆ RSS ಪಥಸಂಚಲನಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದಕ್ಕೆ ಈ ತರ ಅವಹೇಳನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಈಗ ಪರ್ಮಿಷನ್ ನಿಮ್ಗೆ ಗೊತ್ತು. ಈಗ ಪರ್ಮಿಷನ್ ತಗೊಳ್ಬೇಕು ಅನ್ನೋ ಕಾನೂನನ್ನ ಮಾಡಿದ್ದೆ ಯಾರು? ಅವ್ರದೇ ಸರ್ಕಾರದಲ್ಲಿ ಮಾಡಿದ್ದಂಥದ್ದು ಅಲ್ವಾ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಸಾರ್ವಜನಿಕ ಸರ್ಕಾರಿ ಜಾಗಗಳಲ್ಲಿ ಈ ತರದೊಂದಷ್ಟು ಚಟುವಟಿಕೆಗಳು ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಅನುಮತಿ ಪಡಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರನೇ ಅದನ್ನ ರೂಲ್ಸ್ ತಂದಿದ್ದು. ಈಗ ಅದನ್ನ ಅವರೇ ಬ್ರೇಕ್ ಮಾಡ್ತಾರೆ ಅಂದ್ರೆ ಇದ್ಯಾವ ನ್ಯಾಯ? ರೂಲ್ಸ್ ಇಸ್ ರೂಲ್ಸ್ ಅಲ್ಲ, ಎಲ್ರಿಗೂ ರೂಲ್ಸ್ ಒಂದೇ ತಾನೇ. ಸೊ ಆ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ಅಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಮಾಡ್ತಕ್ಕಂಥದ್ದು ಅದನ್ನೇ ಅಲ್ವಾ. ಸಾರ್ವಜನಿಕ ಜಾಗಗಳಿಗೆ ಹೋಗಿ ಇವರು ಏನ್ ಪ್ರಚೋದನಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಇದೆಲ್ಲ ಅವ್ರು ಮಾಡ್ತಿರೋದಕ್ಕೆ ಅಲ್ವಾ ಇವತ್ತೆಲ್ಲ ಒಂದು ಕಡೆ. ಅದಾಗಾದ್ರೆ ಇದನ್ನ ಒಪ್ಕೊಳ್ಳಿ ಅವರು. RSS ಹಾಗಾದ್ರೆ ಈ ತರದ್ದು ಒಂದು ಏನು ಸಾರ್ವಜನಿಕ ಜಾಗಗಳಿಗೆ ಹೋಗಿ ಹೆಣ್ಮಕ್ಳನ್ನ ಈ ರೀತಿ ಮಾತಾಡಿ ಅಂತ ಹೇಳ್ಕೊಡೋದಾಗಾದ್ರೆ, ಸಭೆಗಳಲ್ಲಿ ಹೆಣ್ಮಕ್ಳನ್ನ ನಿಂದಿಸಿ ಅಂತ ಹೇಳದ, ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಬರ್ಸ್ಬೇಡಿ ಅಂತ ಹೇಳದ, ಹೆಣ್ಮಕ್ಳು 10 ಮಕ್ಕಳನ್ನ ಹೆರಿ ಅಂತ ಹೇಳದ, ಇದನ್ನೇ ಹೇಳ್ಕೊಡ್ತಾ ಇರೋದು RSS ಹಾಗಾದ್ರೆ. ಅದಕ್ಕೋಸ್ಕರ ಪರ್ಮಿಷನ್ ಕೊಡ್ಬೇಕಾ ಸರ್ಕಾರ ಇವ್ರಿಗೆ? ನೀವ್ ಕೇಳಿ ಮ್ಯಾಮ್. ಇದಲ್ದೆ ಇವೇನ್ ಹೇಗಾಗಿದೆ ಅಂತ ಅಂದ್ರೆ ಮೊನ್ನೆ ದಿನ ಈ ಮಾತಿಗೆ ಆರೋಪಕ್ಕೆ FIR ಕೂಡ ಆಗಿತ್ತು. ಅದಾದ ನಂತರ ಜಾಮೀನ್ ಕೂಡ ಅವ್ರು ಹಾಕಿದ್ರು. ಬಟ್ ಜಾಮೀನ್ ರದ್ದಾಗಿ ನಾಳೆ ದಿನ ಅರೆಸ್ಟ್ ಆಗುವಂತಹ ಭೀತಿ ಕೂಡ ಸಂಭವ ಕೂಡ ಇದೆ. ಅಲ್ಲ, ಇಂಥವ್ರು ಈ ತರ ಪ್ರಚೋದಿಸ್ತಾರೆ. ಸಾರ್ವಜನಿಕ ಏನೋ ಸಭೆಗಳಲ್ಲಿ ಈ ರೀತಿ ನಿಂತ್ಕೊಂಡು ರಾಜಾರೋಷವಾಗಿ ಇನ್ನೊಬ್ಬರ ಸಂಸಾರದಲ್ಲಿ ಮೂಗ್ ತೂರಿಸ್ಬಿಟ್ಟು ಫೋರ್ಸ್ಫುಲಿ ನೀವು ಎಸ್ ಮಾಡ್ಕೊಳ್ಳಿ ಅಂದ್ರೆ, ಇವ್ರ ಏನಾದ್ರು ಕುಟುಂಬಗಳಿಗೆ ತಿಂಗಳಿಗೆ ಇಷ್ಟು ಅಂತ. ಈಗ RSS ಇವತ್ತು ಎಲ್ಲಾ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಸರ್ಕಾರ, ಹಳೆ ಸರ್ಕಾರಗಳಿಂದ ಒಂದಿಷ್ಟು ಇವ್ರಿಗೆ ಭೂಮಿ ಕೊಟ್ಟಿದ್ದಾರೆ, ಒಂದಷ್ಟು ಸಂಪತ್ತು ಲೂಟಿ ಹೊಡ್ಕೊಂಡಿದಾರಲ್ವಾ. ಅಂತಂದ್ರಲ್ಲಿ ಈ ತರ ಮಕ್ಕಳನ್ನ ಇರೋಂತ ಕುಟುಂಬಗಳಿಗೆ ಇವ್ರು ಇಷ್ಟು ಅಂತ ಏನಾದ್ರು ಘೋಷಣೆ ಮಾಡ್ಲಿ. ಹಾಗಾದ್ರೆ ತಿಂಗಳಿಗೆ ನಾವ್ ಇಷ್ಟು ಕೊಡ್ತೀರಿ, ಇಷ್ಟು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಪ್ರಚೋದಿಸ್ಲಿ ನೋಡೋಣ. ಹಾಗಾದ್ರೆ ಫಸ್ಟ್ ಬಿಜೆಪಿ ಅವರೇ ಮಾಡ್ಕೊಳ್ಳಿ. ಫಸ್ಟ್ ಬಿಜೆಪಿ ನಾಯಕರುಗಳೇ 10-15 ಮಕ್ಕಳನ್ನ ಹೆರ್ಲಿ, ಆಮೇಲೆ ಮಿಕ್ಕಿದ್ದು ಜನ ಫಾಲೋ ಮಾಡ್ತಾರ ಬಿಡ್ತಾರ ನೋಡೋಣ. ಓಕೆ ಮ್ಯಾಮ್. ಇದನ್ನ ಹೊರತುಪಡಿಸಿ ಇನ್ನ ಎರಡು ಕೇಳೋದಾದ್ರೆ ಮ್ಯಾಮ್, ಈ ಹಿಂದೆ ಕೂಡ ಆಗಿತ್ತು RSS ಬ್ಯಾನ್ ಅನ್ನುವಂತ ಪ್ರಕ್ರಿಯೆ ಬಂದಾಗ ಯತ್ನಾಳ್ ಅವರು ಮನವಿ ಮಾಡಿದ್ರು, CM ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರು. ನಮಾಜ್ ಎಲ್ಲಿ ಬೇಕಾದ್ರೂ ಅಲ್ಲಿ ನಮಾಜ್ ಅನ್ನ ಮಾಡ್ತಾರಲ್ಲ, ಅದನ್ನ ಕೂಡ ರದ್ದು ಮಾಡ್ಬೇಕು ಅನ್ನುವಂಥದ್ದು ಕೂಡ ಅವ್ರು ಮನವಿ ಮಾಡ್ಕೊಂಡ್ರು. ನೋಡಿ ಮೇಡಮ್, ನನ್ನ ಪಾಲಿಸಿ ಒಂದೇ. ಅನ್ಯ ಧರ್ಮವನ್ನ ಕೊಂದು ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ತೀವಿ ಅಂತಂದ್ರೆ ಅದು ಸುಳ್ಳು. ಸೊ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಇದನ್ನೇ ಹೇಳೋದು. ಓಕೆನಾ, ನಾವು ಮತ್ತೊಂದು ಧರ್ಮವನ್ನ ನಾವು ಗೌರವಿಸ್ಬೇಕು. ಈಗ ನಾವು ಬೀಜ ನೆಡ್ತೀವಿ, ನೆಲದಲ್ಲಿ ನಾವು ಬೀಜ ನೆಡ್ತೀವಿ. ಬೀಜ ನೀರ್ ಹಾಕ್ಲಿಕ್ಕಾಗಲ್ಲ, ಗಾಳಿ ಹಾಕ್ಲಿಕ್ಕಾಗಲ್ಲ, ಅದು ನೆಲ ಆಗ್ಲಿಕ್ಕಾಗಲ್ಲ. ಬೀಜ ಗಿಡವೇ ಆಗೋದು. ಸೊ ಅದೆಲ್ಲವನ್ನ ಬಳಸ್ಕೊಂಡು ಬೀಜ ಗಿಡ ಆಗ್ತಕ್ಕಂಥದ್ದು. ಸೊ ಅನ್ಯ ಧರ್ಮಗಳು ಹಾಗೆ ಪರಸ್ಪರ ಅಣ್ಣ ತಮ್ಮಂದ್ರಂತೆ. ಅದನ್ನೇ ಅಲ್ವಾ ಅಂಬೇಡ್ಕರ್ ಅವ್ರು ಹೇಳಿದ್ದು, ಅದನ್ನೇ ಅಲ್ವಾ ಬಸವಣ್ಣನವ್ರು ಹೇಳಿದ್ದು, ಅದನ್ನೇ ಅಲ್ವಾ ಬುದ್ಧ ಹೇಳೋಗಿದ್ದು. ಸೊ ಎಲ್ಲೋ ಒಂದು ಕಡೆ ಇತಿಹಾಸದ ಕಾಲಗರ್ಭದಲ್ಲಿ ಇಂಥ ಮಹಾಪುರುಷರು ನಡ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಸಿದ್ಧಾಂತಗಳನ್ನ ಹಾಕಿಕೊಟ್ಟು ಹೋಗಿದ್ದಾರೆ. ನಾವ್ ಎಲ್ಲರೂ ಅಣ್ಣ ತಮ್ಮಂದರಂತೆ ಸೋದರರಂತೆ ಬದುಕಬೇಕು. ಸೊ ಆ ಸಮಾನತೆಗೋಸ್ಕರನೇ ಅಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೆಲ್ಲ ಹೋರಾಟ ಮಾಡಿ ಅಷ್ಟೆಲ್ಲ ಅವಮಾನ ಅನುಭವಿಸಿ ಕೊನೆಗೆ ಸಂವಿಧಾನವನ್ನ ತಂದ್ಕೊಟ್ಟಿದ್ದು. ಇವರೆಲ್ಲ ಒಂದು ಕಡೆ ಆ ಸಂವಿಧಾನವನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆ ಮನಸ್ಕೃತಿನಲ್ಲೇ ನಾವು ನಡೀತೀವಿ, ಅದೇ ಸಿದ್ಧಾಂತಗಳನ್ನ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಹಾಗಾದ್ರೆ ಇವರು ವಿರೋಧಿಸ್ಬೇಕಲ್ಲ. ಹಾಗಾದ್ರೆ ಇವರು ಸಂವಿಧಾನದ ವಿರೋಧಿಗಳು, ಅದನ್ನ ನೇರವಾಗಿ ಒಪ್ಕೊಳ್ಳಿ ಇವರು ಅಲ್ವಾ. ಓಕೆ, ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮ್ಯಾಮ್, ನೀವು ನಮ್ಮದನ್ನ ವಿರೋಧಿಸಿದ್ರೆ ನಾವು ನಿಮ್ಮದನ್ನ ವಿರೋಧಿಸ್ತೀವಿ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಎಲ್ಲೋ ಒಂದ್ ಕಡೆ RSS ಬ್ಯಾನ್ ಆದ್ರೆ ಬಜರಂಗ್ ದಳನು ಬ್ಯಾನ್ ಆಗುತ್ತಾ ಅನ್ನುವಂಥದ್ದು ಒಂದ್ ಕಡೆ ಸಾಮಾಜಿಕ ಜಾಲತಾಣದ ಹರಿದಾಡ್ತಾ ಇದೆ. ಮೇಡಮ್ ನೋಡಿ, ನಾನ್ ಹೇಳೋದು ಸಮಾಜದಲ್ಲಿ ಶಾಂತಿಯನ್ನ ಕದಡತಕ್ಕಂತ ಯಾವುದೇ ಸಂಘಟನೆಗಳಾದ್ರೂ ಸರಿ, ಅಣ್ಣ ತಮ್ಮಂದ್ರಂತೆ ಇರ್ತಕ್ಕಂತಹ ಮುಸಲ್ಮಾನ್ ಹಿಂದೂಗಳ ನಡುವೆ ಹೋಗಿ ಇಲ್ಲಿ ಸಲ್ಲದ ಕೋಮು ಗಲಭೆಗಳನ್ನ ಹುಟ್ಟಾಕ್ತಕ್ಕಂತ ಬಜರಂಗ ದಳವೇ ಆಗಿರ್ಲಿ, ಅಥವಾ ಮತ್ ಯಾವುದೇ
ಈ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಭಯದ ವಾತಾವರಣವನ್ನ ಹುಟ್ಟಿಸ್ತಕ್ಕಂಥದ್ದು ಮತ್ತು ಪ್ರಚೋದನಾ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಯಾವುದೇ ಸಂಘಟನೆಗಳಿದ್ರು ಅದು ದೇಶಕ್ಕೆ ಮಾರಕ, ಇಡೀ ಜಗತ್ತಿಗೆ ಅದು ಮಾರಕ. ಹಂಗಾಗಿ ಅವು ಬ್ಯಾನ್ ಆಗ್ಬೇಕು. ಓಕೆ ಮ್ಯಾಮ್, ಇದನ್ನ ಹೊರತುಪಡಿಸಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಮೊನ್ನೆ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರೆ, ಮನವೊಲಿಸುವಂತ ಕೆಲಸ ಆಗಿದೆ ಅನ್ನುವಂತ ಹೇಳಿಕೆ ಕೂಡ ಕೊಡ್ತಾರೆ. ಹೌದಾ ಮ್ಯಾಮ್? ಇದೊಂಥರ ಸತ್ಯಕ್ಕೆ ತುಂಬಾ ದೂರವಾದ ವಿಷಯ ಬಿಡಿ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಸ್ ಅ ಟ್ರೂ ಕಾಂಗ್ರೆಸ್ ಮ್ಯಾನ್. ಓಕೆನಾ? ಅವರು ಬರೀ ಒಂದು ಏನೋ ಪ್ಯಾಷನ್ ಇಟ್ಕೊಂಡು ಅಥವಾ ಇನ್ನೊಂದಕ್ಕೋ ಅಧಿಕಾರಕ್ಕೆ ಅಂಟ್ಕೊಂಡು ಅವರು ರಾಜಕೀಯಕ್ಕೆ ಬಂದಿಲ್ಲ. ಇವತ್ತು ನಾವೆಲ್ಲರೂ ಅವ್ರ ಫಾಲೋವರ್ಸ್. ನಾವು ಅವ್ರನ್ನ ನೋಡ್ಕೊಂಡು ನಾವು ನಮ್ಮ ರಾಜಕೀಯ ಒಂದು ಕರಿಯರ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ನಾನ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಅವ್ರು ಬಿಜೆಪಿಗೆ ಹೋಗ್ತಾರೆ ಅನ್ನೋದೇ ನಿಜ ಆಗಿದ್ರೆ ಅವರು ಜೈಲನ್ನ ಯಾಕೆ ಆಯ್ಕೆ ಮಾಡ್ಕೊಂತಿದ್ರು? ಇವತ್ತು ಡಿ ಕೆ ಸಾಹೇಬ್ರೆ ಹೇಳ್ಕೊಂಡಿದ್ದಾರೆ, ಎಷ್ಟೋ ಪ್ರೆಸ್ ಮೀಟ್ ಗಳಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ನನಗೆ ಆಹ್ವಾನ ಇತ್ತು ಆದ್ರೆ ನಾನು ಅದನ್ನ ಧಿಕ್ಕರಿಸಿ ನಾನು ಜೈಲನ್ನೇ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿ. ಅಂದ್ರೆ ಅಷ್ಟ್ರ ಮಟ್ಟಕ್ಕೆ ಅವರು ಪಕ್ಷ ನಿಷ್ಠೆಲಿದ್ದಾರೆ, ಅಷ್ಟ್ರ ಮಟ್ಟಕ್ಕೆ ಅವರು ಈಸ್ ಅ ಕಾಂಗ್ರೆಸ್ ಪರ್ಸನ್. ಅದಷ್ಟೇ ಮಾತ್ರ ಅಲ್ಲ, ನಾನು ಹೇಳೋದು ಅವತ್ತಿನ ಕಾಲಕ್ಕೆ ಅವ್ರು ಜೈಲನ್ನೇ ಆಯ್ಕೆ ಮಾಡ್ಕೊಂಡ್ರು. ಆ ಬಿಜೆಪಿಗೆ ಹೋಗೋದಕ್ಕೆ ಧಿಕ್ಕರಿಸಿದವರು ಇವತ್ತು ಏನ್ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷನ ಇಷ್ಟು ಸಂಘಟನೆಗೆ ತಗೊಂಡ್ ಬಂದು 136 ಸೀಟ್ ಕರ್ನಾಟಕದಲ್ಲಿ ತಗೊಳ್ಳೋದಲ್ದೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಅವರ ಶ್ರಮ ತುಂಬಾ ಇದೆ. ಮೇಡಮ್, ನಾವೆಲ್ಲರೂ ಅವ್ರ ಅಂಡರ್ ಅಲ್ಲಿ ವಾರ್ ರೂಮ್ ಅಲ್ಲಿ ಕೆಲಸ ಮಾಡಿದೀವಿ. ಅವ್ರಿಗೆ ಹುಷಾರಿರ್ಲಿಲ್ಲ, ಆ ಟೈಮಲ್ಲಿ ಅವರು ಹೈವೇ ಟ್ರಿಪ್ ನ ಕೈಯಿಂದ ತೆಗ್ದೇ ಇರ್ಲಿಲ್ಲ. ನಾವೆಲ್ಲ ಇದನ್ನ ಕಣ್ಣಾರೆ ನೋಡಿರೋದು. ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಬಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಇವತ್ತು ಈ ಅವ್ರ ಎಫರ್ಟ್ ಇಂದ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ತರದ್ದು ಒಂದು ಅಧಿಕಾರನ ಬಿಟ್ಟು ಅವರೆಲ್ಲೋ ಒಂದು ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಇದೊಂಥರ ಅಶೋಕ್ ಅವರು ಅಗಲ್ಗನ್ಸ್ ಕಾಣ್ತಾ ಇದಾರೆ ಅಂತ ಹೇಳ್ತೀನಿ ಅಷ್ಟೇನೆ. ಮ್ಯಾಮ್, ಅವ್ರು ಆರ್ ಅಶೋಕ್ ಅವರೇ ಇನ್ನೊಂದು ಹೇಳಿಕೆಯನ್ನ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲ, ಅವ್ರ ಮೇಲೆ ನಿಂತಿದೆ ಅನ್ನುವಂಥದ್ದು. ಅದಕ್ಕೆ ನಿಮ್ಮ ಉತ್ತರ ಏನು? ಮೇಡಮ್ ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರು. ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಚಟುವಟಿಕೆಗಳು ನಡೆಯುವಂತದ್ದು ಅಲ್ವಾ? ಸೊ ಪಕ್ಷ ತಾಯಿ ಇದ್ದಂಗೆ ಅನ್ನೋದನ್ನೇ ಡಿ ಕೆ ಶಿವಕುಮಾರ್ ಸರ್ ಯಾವಾಗ್ಲೂ ಹೇಳ್ತಕ್ಕಂಥದ್ದು. ಸೊ ಖಂಡಿತವಾಗ್ಲೂ ಈಸ್ ಅ ವೆರಿ ಮಚ್ ಕೇಪಬಲ್ ಪರ್ಸನ್. ಅವ್ರು ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಮ್ಯಾಮ್, ಇವಾಗ ಕೊನೆಯದಾಗಿ ಕಲ್ಲಡ್ಕರ್ ಪ್ರಭಾಕರ್ ಅವರ ಜಾಮೀನು ರದ್ದಾಗಿರುವಂತದ್ದು, ನಾಳೆ ದಿನ ಅರೆಸ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಏನ್ ಹೇಳ್ತೀರಾ ಕೊನೆಯದಾಗಿ? ಅದೇ ಈ ಸಲನೂ ಕೂಡ ನನ್ಗೇನೋ ಒಂದು ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅದೇ ಕಾರಣ ಕೊಟ್ಬಿಟ್ಟು ಬಚಾವ್ ಆಗ್ತಾರಷ್ಟೇ. ಇವ್ರು ಏನಂದ್ರೆ ಜನ ಸೇರಿಸ್ಬೇಕು, ಜನಕ್ಕೊಂದೇನೋ ಕಲ್ಲೆಸಿಬೇಕು, ಒಂದು ಸಂದೇಶ ಕೊಟ್ಬಿಡ್ಬೇಕು, ಹೊಟ್ಟೋಗ್ಬಿಡ್ಬೇಕು. ಈಗ ಒಬ್ಬ ನಾಯಕ ಅಂತ ಹೇಳಿದ್ರೆ ಅವನಿಗೆ ಒಂದ್ 10 ಜನ ಫಾಲೋವರ್ಸ್ ಇರ್ತಾರೆ, ಟ್ರೂ ಫಾಲೋವರ್ಸ್ ಇರ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೇಗೆ ಅಂದ್ರೆ ಅವ್ರು ಹಾಕೋ ಡ್ರೆಸ್ ಇಂದ ಹಿಡಿದು, ಅವ್ರು ಮಾತಾಡೋದ್ರಿಂದ ಹಿಡಿದು, ಅವರ ಜೀವನದ ಶೈಲಿಯಿಂದ ಹಿಡಿದು ಎಲ್ಲವನ್ನ ಅವ್ರು ಅನುಸರಿಸ್ತಿರ್ತಾರೆ. ಇವ್ರು ಏನ್ ಹೇಳಿಕೆ ಕೊಡ್ತಾರೋ ಆ 10 ಜನ ಅದನ್ನ ಫಾಲೋ ಮಾಡ್ತಾರೆ. ನಾನು ಅವತ್ತು ಅದನ್ನ ಹೇಳಿರೋದು. ಈ RSS ಅವ್ರು ಹೇಗೆ ಅಂತ ಹೇಳಿದ್ರೆ ನೇರವಾಗಿ ದಂಡ ಹಿಡ್ಕೊಂಡು ಹೊಡೆಯಲ್ಲ, ಯಾರೋ ಹೊಡೆಯೋರ್ನ ಹುಡುಕ್ತಾರೆ, ಅವ್ರ ಕೈಲಿ ಓಡಿಸ್ತಾರೆ. ಸೊ ಇವ್ರು ಇದನ್ನೇ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಸೊ ಹಂಗಾಗಿ ಇವರು ಜನ ಸೇರಿರೋ ಕಡೆ ಈ ತರದ್ದು ಒಂದು ಸಂದೇಶ ಕೊಟ್ಬಿಟ್ಟು ಈ ರೀತಿ ಒಂದು ಪ್ರಚೋದಿಸ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ನನ್ನ ಪ್ರಕಾರ ಇದೆಲ್ಲವೂ ಬದಲಾಗ್ಬೇಕು. ಅಟ್ಲೀಸ್ಟ್ ಇನ್ನಾದ್ರೂ ಅದನ್ನೆಲ್ಲ ನಿಲ್ಲಿಸ್ಬೇಕು. ನನ್ನ ಪ್ರಕಾರ ಎಲ್ಲರಿಗೂ ಒಂದೇ ಸಂವಿಧಾನ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಸಂವಿಧಾನವನ್ನ ಫಾಲೋ ಮಾಡ್ಬೇಕು. ಅದು ಯಾರಿಗೆ ಸಂವಿಧಾನದ ಮೇಲೆ ಗೌರವ ಇರುತ್ತೋ ಅಂತವರು ಈ ತರದ ಹೇಳಿಕೆಗಳನ್ನ ಕೊಡಕ್ ಹೋಗೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತ್ರಿವೇಣಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.